ನಮಸ್ತೆ ಸ್ನೇಹಿತರೆ. ಯಮದನು, ನೀನು ತುಂಬ ಸುಂದರವಾಗಿ ಮಾತನಾಡುತ್ತಿದ್ದೀಯ. ನಾನು ಗುಲಾಮನಾಗಿದ್ದರೂ ನನ್ನ ಅಣ್ಣನ ಸಲಹೆಯಂತೆ ನಿನ್ನ ಮೇಲಿನ ಪ್ರೀತಿಯಿಂದ ಇದನ್ನು ನಿನಗೆ ಹೇಳುತ್ತಿದ್ದೇನೆ. ತಮ್ಮ ದೇಹ, ಮಾತು ಮತ್ತು ಆಲೋಚನೆಗಳ ಮೂಲಕ ಎಂದಿಗೂ ಇತರರಿಗೆ ನೋವುಂಟು ಮಾಡದವರು ಯಮಲೋಕಕ್ಕೆ ಹೋಗುವುದಿಲ್ಲ. ಹಿಂಸೆಯನ್ನು ಆಚರಿಸುವವರು ವೇದಗಳು, ಯಜ್ಞಗಳು, ತಪಸ್ಸುಗಳು ಮತ್ತು ದಾನಗಳ ಮೂಲಕವೂ ಅತ್ಯುನ್ನತ ಸ್ಥಿತಿಯನ್ನು ಪಡೆಯುವುದಿಲ್ಲ. ಅಹಿಂಸೆಯೇ ಶ್ರೇಷ್ಠ ಧರ್ಮ ಮತ್ತು ತಪಸ್ಸು ಮತ್ತು ದಾನವೇ ನಿಜವಾದ ಸದ್ಗುಣಗಳು ಎಂದು ಋಷಿಗಳು ಘೋಷಿಸಿದ್ದಾರೆ. ಆಹಾರಕ್ಕಾಗಿ ಜಲಚರ ಅಥವಾ ಐಹಿಕ ಜೀವಿಗಳನ್ನು ಕೊಲ್ಲುವವರು ಕಾಲಶತ್ರು, ಅಂದರೆ ಸಾವಿನ ಗುಂಡಿ ಎಂಬ ನರಕಕ್ಕೆ ಬೀಳುತ್ತಾರೆ ಮತ್ತು ಅಲ್ಲಿ ಅವರು ತಮ್ಮ ಮಾಂಸವನ್ನು ತಿನ್ನುತ್ತಾರೆ ಮತ್ತು ರಕ್ತ ಮತ್ತು ಏನುಗಳನ್ನು ಕುಡಿಯುತ್ತಾರೆ ಮತ್ತು ಕೀಟಗಳು ಏನುಗಳ ಕೆಸರಿನಲ್ಲಿ ಅವುಗಳನ್ನು ಕಚ್ಚುತ್ತವೆ. ಅವರು ಹಿಂಸಾತ್ಮಕರು, ಕಿವುಡರು, ದೊಡ್ಡವರು, ಕೆಂಪುಗುಂಟರು, ಬಡವರು ಮತ್ತು ಅಂಗಾಂಗಗಳಿಲ್ಲ. ಆದ್ದರಿಂದ ಈ ಲೋಕದಲ್ಲಿ ಅಥವಾ ಮುಂದಿನ ಲೋಕದಲ್ಲಿ ಸುಖವನ್ನು ಬಯಸುವವರು ದೇಹ, ಮಾತು ಅಥವಾ ಮನಸ್ಸಿನಲ್ಲಿ ಇತರರಿಗೆ ಹಾನಿ ಮಾಡಬಾರದು. ಹಿಂಸೆಯನ್ನು ಮಾಡದವರಿಗೆ ಯಾವುದೇ ರೀತಿಯ ಭಯವಿರುವುದಿಲ್ಲ. ನೇರ ಮತ್ತು ವಕ್ರವಾಗಿ ಜೋಡಿ ಹರಿಯುವ ನದಿಗಳು, ಸಾಗರಗಳು, ಇದೆಲ್ಲವೂ ಹಿಂಸೆಯಲ್ಲಿ ಬೆರೆತು ಹೋಗುತ್ತದೆ. ಪ್ರವೇಶಿಸಿ ಬ್ರಹ್ಮಚಾರ, ಗೃಹಸ್ಥ, ವಾನಪ್ರಸ್ಥಿ ಮತ್ತು ಯತತ್ ಎಲ್ಲವೂ ತಮ್ಮದೇ ಆದ ಸ್ಫೋಟಗಳನ್ನು ಹೊಂದಿವೆ. ಜಜ್ಞಾಧ್ರಾಯನ ಜೀವನವನ್ನು ಅನುಸರಿಸಿ ಬದುಕುವ ಮೂಲಕ ಒಬ್ಬರು ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಯಾವ ಜಲಾಶಯ ಇತ್ಯಾದಿ 5 ಯಜ್ಞಗಳನ್ನು ಮಾಡಿ ಮತ್ತು ಯಾವಾಗಲೂ ಮಾಡಿ ವ್ಯಯಂ ಕೋಪದಲ್ಲಿ ನೋಯಿಸುವುದಿಲ್ಲ. ಇಂದ್ರಿಯಗಳ ಪ್ರಭಾವದಲ್ಲಿರುವವರು ಇಲ್ಲ. ವೇದ ಮತ್ತು ತಾಂತ್ಯಗಳು ಅಜನರೂಪ, ಅಂದರೆ ಅವನ ಇತ್ಯಾದಿ. ಜನರು ಸ್ವರ್ಗಕ್ಕೆ ಹೋಗೋಣ. ಈ ಲೋಕದಲ್ಲಿ ಯಾವುದೇ ಕಾರಣವಿಲ್ಲದೆ ಸಾಯುವವರು ಸ್ವರ್ಗೀಯ ನಿವಾಸವನ್ನು ಪಡೆಯುತ್ತಾರೆ. ಅನಾಥರು, ಮಹಿಳೆಯರು, ಆಶ್ರಯ ಪಡೆಯುವವರು ಮತ್ತು ಬ್ರಾಹ್ಮಣರು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವವರು ಎಂದಿಗೂ ಸ್ವರ್ಗವನ್ನು ತಲುಪುವುದಿಲ್ಲ. ಹಿಂತಿರುಗುತ್ತದೆ. ಕುಂಟರು, ಅಂಗವಿಕಲರು, ಅನಾಥರು ಮತ್ತು ಬಡವರನ್ನು ನೋಡಿಕೊಳ್ಳುವವರು ಸಹ ಸ್ವರ್ಗಕ್ಕೆ ಹೋಗುತ್ತಾರೆ. ಹಸುಗಳಿಗೆ ನೀರು ಒದಗಿಸುವವರು ಮತ್ತು ಬಾವಿಗಳು, ಕೊಳಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಶಾಶ್ವತವಾಗಿ ನಿರ್ಮಿಸುವವರು ಸ್ವರ್ಗದಲ್ಲಿ ವಾಸಿಸುತ್ತಾರೆ. ಜೀವಿಗಳು ಈ ಬಾವಿಗಳಿಂದ ನೀರನ್ನು ಕುಡಿಯುವಂತೆ ಅವರ ಸಮೃದ್ಧಿ ಹೆಚ್ಚಾಗುತ್ತದೆ. ನೀರು ಮಾನವರ ಜೀವಾಳವಾಗಿದೆ. ಆದ್ದರಿಂದ ಕುಡಿಯುವ ಕಾರಂಜಿಗಳು ಮತ್ತು ಇತರ ಬಾವಿಗಳನ್ನು ಸ್ಥಾಪಿಸುವವರು ಶಾಶ್ವತ ಸ್ವರ್ಗವನ್ನು ಪಡೆಯುತ್ತಾರೆ. ಮಹಾಯಜ್ಞಗಳು ಸಹ ಮಾರ್ಗದಲ್ಲಿ ಮರಗಳನ್ನು ನೆಡುವುದರಿಂದ ಹೇರಳವಾದ ನೆರಳು ದೊರೆಯುವ ಫಲವನ್ನು ನೀಡುವುದಿಲ್ಲ. ಮರಗಳನ್ನು ನೆಡುವ ವ್ಯಕ್ತಿಯು ಯಾವಾಗಲೂ ದಾನಶೀಲನಾಗಿರುತ್ತಾನೆ ಮತ್ತು ತ್ಯಾಗಗಳನ್ನು ಮಾಡುತ್ತಾನೆ. ಉತ್ತಮ ನೀರು ಮತ್ತು ನೆರಳು ನೀಡುವ ಮಾರ್ಗಗಳಲ್ಲಿ ಮರಗಳನ್ನು ಕಡಿಯುವವನು ಪಾಪಿ. ತುಳಸಿ ಗಿಡವನ್ನು ನೆಟ್ಟವನು ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ. ತುಳಸಿ ಗಿಡ ವಾಸಿಸುವ ಮನೆ ಪವಿತ್ರ ಸ್ಥಳದಂತೆ ಮತ್ತು ಯಮದೂತಗಳು ಆ ಮನೆಗೆ ಎಂದಿಗೂ ಭೇಟಿ ನೀಡುವುದಿಲ್ಲ. ಪಕ್ಷಿಗಳ ಮನಸ್ಸುಗಳು ತುಳಸಿಯ ಪರಿಮಳದಿಂದ ಸಂತೋಷಪಡುತ್ತವೆ ಮತ್ತು ಅವು ವಿಮಾನವನ್ನು ಹತ್ತಿ ಸ್ವರ್ಗೀಯ ವಾಸಸ್ಥಾನಕ್ಕೆ ಹೋಗುತ್ತವೆ. ನರ್ಮದಾ ನದಿಯ ನೋಟ, ಗಂಗಾ ಸ್ನಾನ ಮತ್ತು ತುಳಸಿ ಗಿಡದ ಸ್ಪರ್ಶ ಎಲ್ಲವೂ ಸಮಾನವಾಗಿ ಪ್ರತಿಫಲ ನೀಡುತ್ತದೆ. ಬ್ರಹ್ಮ ಕೂಡ ಪ್ರತಿ ದ್ವಾದಶಿಯಂದು ತುಳಸಿಯನ್ನು ಪೂಜಿಸುತ್ತಾನೆ. ರತ್ನಗಳು, ಚಿನ್ನ, ಹೂಗಳು ಮತ್ತು ಮುತ್ತಿನ ಹಾರಗಳನ್ನು ದಾನ ಮಾಡುವುದು ತುಳಸಿ ಹಾರವನ್ನು ದಾನ ಮಾಡುವಷ್ಟು ಪುಣ್ಯವಲ್ಲ. 1,000 ಮಾವಿನ ಮರಗಳು ಮತ್ತು 100 ಅರಳಿ ಮರಗಳನ್ನು ನೆಟ್ಟರೆ ಸಿಗುವ ಲಾಭ ಕೇವಲ 1 ತುಳಸಿ ಗಿಡವನ್ನು ನೆಟ್ಟರೆ ಸಿಗುತ್ತದೆ. ಪುಷ್ಕರ, ಗಂಗಾ ಮುಂತಾದ ನದಿಗಳು ಮತ್ತು ವಾಸುದೇವ ಮುಂತಾದ ದೇವರುಗಳು ತುಳಸಿಯಲ್ಲಿ ನೆಲೆಸಿದ್ದಾರೆ. ರೇವಾ ನದಿಯಿಂದ ಹೊರಹೊಮ್ಮಿದ ಶಿವ ವಿಗ್ರಹವನ್ನು ಅಥವಾ ಪರ್ವತ ಅಥವಾ ಕಾಡಿನಲ್ಲಿ ಇರಿಸಲಾದ ಸತಕ ರತ್ನದ ಕಲ್ಲಿನಿಂದ ಹೊರಹೊಮ್ಮಿದ ಶಿವ ವಿಗ್ರಹವನ್ನು ಒಮ್ಮೆ 2 ಬಾರಿ ಅಥವಾ 3 ಬಾರಿ ಪೂಜಿಸುವವನು ಮತ್ತು ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವವನು ಯಮಲೋಕದ ಕಥೆಯನ್ನು ಕೇಳುವುದಿಲ್ಲ. 3 ಲೋಕಗಳಲ್ಲಿ ಬೇರೆ ಯಾರೂ ಪಾಪಗಳನ್ನು ನಾಶ ಮಾಡಲು ಮತ್ತು ಶಿವಪೂಜೆಯಂತಹ ಮಹಿಮೆಯನ್ನು ನೀಡಲು ಸಾಧ್ಯವಿಲ್ಲ. ಅದು ಒಂದು ಘಟನೆಯಿಂದಾಗಲಿ, ಶತ್ರುವಿನಿಂದಾಗಲಿ ಅಥವಾ ಹೆಮ್ಮೆಯಿಂದಾಗಲಿ. ನಾನು ಕೆಲಸ ಮಾಡುತ್ತಿಲ್ಲ. ಶಿವಾಲಯಗಳನ್ನು ಸ್ಥಾಪಿಸುವವರು ಶಿವಲೋಕಕ್ಕೆ ಹೋಗುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಿವನ ಮುಖಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ವೈಕುಂಠ ನಿವಾಸಿಯಾಗುತ್ತಾನೆ. ದೇವರನ್ನು ಪೂಜಿಸಲು ಹೂವಿನ ತೋಟಗಳನ್ನು ನೆಡುವವರು ಧನ್ಯರು. ಯಾವಾಗಲೂ ತಮ್ಮ ಪೋಷಕರು, ದೇವರುಗಳು ಮತ್ತು ಅತಿಥಿಗಳನ್ನು ಪೂಜಿಸುವವರು ಬ್ರಹ್ಮಜನರಿಗೆ ಅರ್ಥವಾಗುತ್ತದೆ.
ಇಲ್ಲಿಗೆ ಮಾಘಪುರಾಣ ಅಧ್ಯಾಯ 8 ಮುಕ್ತಾಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.